ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಿದ್ದರಾಮಯ್ಯ ರಾಜೀನಾಮೆ ಖಚಿತ. ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಯಾರು, ಏನಿದು ಎಕ್ಸ್ಕ್ಲೂಸಿವ್ ಅಪ್ಡೇಟ್, ಇವೆಲ್ಲವನ್ನು ನೋಡೋದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, 8 ವರ್ಷಗಳಿಂದ ಅಥವಾ 8 ವರ್ಷಗಳ ಕಾಲ ಕರ್ನಾಟಕದ ಮುಖ್ಯಮಂತ್ರಿ ಅವಧಿಯಲ್ಲಿದ್ದಂಥ, ಮುಖ್ಯಮಂತ್ರಿಯ ಹುದ್ದೆಯಲ್ಲಿದ್ದಂಥ ಸಿದ್ದರಾಮಯ್ಯನವರು ಇದೀಗ ಕರ್ನಾಟಕದವನ್ನು ಆಳಿದಂಥ ಅಥವಾ ಅತಿ ಹೆಚ್ಚು ದಿನಗಳ ಕಾಲ CM ಕುರ್ಚಿಯಲ್ಲಿ ಕುಳಿತಿರುವಂಥ ಸಿದ್ದರಾಮಯ್ಯನವರು, ದಲಿತ ನಾಯಕ ಸಿದ್ದರಾಮಯ್ಯನವರು ಇದೀಗ ರಾಜೀನಾಮೆ ಕೊಡುವಂಥ ಕಾಲ ಸನ್ನಿಹಿತವಾಗಿದೆ ಮತ್ತು ಅದಕ್ಕೆ ಬೇಕಾದಂಥ ವೇದಿಕೆ ಕೂಡ ಸಜ್ಜಾಗಿದೆ. ಇದು ಈ ಹೊತ್ತಿನ ಅತ್ಯಂತ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. 2023ರ ಮೇನಲ್ಲಿ ಅತಿ ದೊಡ್ಡ ಪಕ್ಷವಾಗಿ BJPಯನ್ನು ಮಕಾಡಿ ಮಲಗಿಸಿ ಎಲ್ಲ ಸಮೀಕ್ಷೆಗಳನ್ನು ಸುಳ್ಳು ಮಾಡಿ ಗೆದ್ದು ಬಂದಂಥವರು ಜೋಡೆತ್ತುಗಳಾದಂಥ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ಸರಿಸುಮಾರು 135+1 ಅಂದರೆ 136 ಸಂಖ್ಯೆಗಳ ದೊಡ್ಡ ಬಹುಮತವನ್ನು, ಅಂದರೆ 2 ದಶಕಗಳಲ್ಲಿ ಕಾಣದಂಥ ಒಂದು ದೊಡ್ಡ ಬಹುಮತವನ್ನು ಸಾಧಿಸಿ CM ಪಟ್ಟಕ್ಕೆ ಏರಲು ಇಬ್ಬರು ನಾಯಕರು ತುದಿಗಾಲು ನಿಂತಿದ್ದರು. ಸಾಂಪ್ರದಾಯಿಕವಾಗಿ KPCC ಅಧ್ಯಕ್ಷರಾದಂಥವರು ಕರ್ನಾಟಕದ, ಅಂದರೆ ಆ ಪಕ್ಷದ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಮುಂಚೂಣಿಯಲ್ಲಿರ್ತಾರೆ. ಆದರೆ ಸಿದ್ದರಾಮಯ್ಯನವರ ವಾದವೇ ಬೇರೆ ಇತ್ತು. ಇಲ್ಲ, ನನ್ನ ಮುಖವಾಣಿಯನ್ನು ನೋಡಿ ಕರ್ನಾಟಕದ ಜನತೆ ನಮ್ಮ ಪಕ್ಷಕ್ಕೆ ಮತ ಹಾಕಿದ, ಹಾಗಾಗಿ ನಾನೇ ಮುಖ್ಯಮಂತ್ರಿ ಆಗಬೇಕು ಎನ್ನುವ ಹಠವನ್ನು ಸಿದ್ದರಾಮಯ್ಯ ಹಿಡಿದರೆ, ಮತ್ತೊಂದು ಕಡೆ ನಾನು ಕೆಳಮಟ್ಟದ ಕಾರ್ಯಕರ್ತರಿಂದ ಹಿಡಿದು ಗ್ಯಾರಂಟಿ ಯೋಜನೆಗಳನ್ನು ರೂಪು ಮಾಡುವಲ್ಲಿ, ಜೊತೆಗೆ ನಮ್ಮ ಪಕ್ಷವನ್ನು ಗೆಲ್ಲಿಸಿಕೊಂಡು ಬರುವಲ್ಲಿ, ಬೇರೆ ಪಕ್ಷದನ್ನು ಸೆಳೆಯುವಲ್ಲಿ ಎಲ್ಲ ಕಾರಣದಿಂದಾಗಿ ನಮ್ಮ ಪಕ್ಷ ನನ್ನ ಅಧ್ಯಕ್ಷತೆಯಲ್ಲಿ ಗೆದ್ದು ಬಂದಿದ್ದ ವಾದವನ್ನು DK ಶಿವಕುಮಾರ್ ಮತ್ತೊಂದು ಕಡೆ ಹೈಕಮಾಂಡ್ ಮುಂದಿಡ್ತಾರೆ. ಈ 2 ವಾದಗಳನ್ನ ಆಲಿಸಿ ಪರಿಶೀಲಿಸಿದ ನಂತರ ಹೈಕಮಾಂಡ್ ನಾಯಕರಿಗೆ ಏನು ಮಾಡಬೇಕಂತ ಅರ್ಥ ಆಗಲ್ಲ. ಅದರಲ್ಲೂ ಸೌತ್ ಇಂಡಿಯಾದಲ್ಲಿ ಕರ್ನಾಟಕ ಅತ್ಯಂತ ರೆವೆನ್ಯೂ ಜನರೇಟ್ ಮಾಡುವಂಥ ರಾಜ್ಯ. ಅದು 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 ಸೈಂಟಿಫಿಕ್ ಆಗಿರ್ಬೋದು ಅಥವಾ ಅಸಂವಿಧಾನಿಕವಾಗಿ ಪಕ್ಷಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಫಂಡ್ ಕೊಡೋದಾಗಿರ್ಬೋದು, ಎರಡೂ ರೀತಿಯಲ್ಲೂ ಕೂಡ ಕರ್ನಾಟಕ ಬೇಕಾದಂಥ ರಾಜ್ಯ. ಹಾಗಾಗಿ ಕರ್ನಾಟಕವನ್ನು ಹೇಗಾದರೂ ನೋಡಿ ಉಳಿಸಿಕೊಳ್ಬೇಕನ್ನೋ ದೃಷ್ಟಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಪಕ್ಷದ ಒಳಗೆ ಈ 2.5 ವರ್ಷ ಸರ್ಕಾರ ಮಾಡ್ತಾ, ಅಂದರೆ ಮೊದಲ ಅವಧಿಗೆ ಸಿದ್ದರಾಮಯ್ಯನ ಹಿರಿಯ ನಾಯಕರನ್ನು ಸಿದ್ದರಾಮಯ್ಯನವ್ರನ್ನ ಆಯ್ಕೆ ಮಾಡುತ್ತೆ. ಅದಾದ ನಂತರ ಒಂದು ಒಳ ಒಪ್ಪಂದದ ಪ್ರಕಾರ 2.5 ವರ್ಷ ಅಂದರೆ 2025 ನವೆಂಬರ್ 20ಕ್ಕೆ ಸಿದ್ದರಾಮಯ್ಯನವರು ನಿರ್ಗಮನ ಆಗುತ್ತೆ. ಅದಾದ ನಂತರ 2025 ನವೆಂಬರ್ 21ರಿಂದ DCM ಆಗಿದ್ದಂಥ DK ಶಿವಕುಮಾರ್ ಅವರ ಪರ್ವ ಸ್ಟಾರ್ಟ್ ಆಗುತ್ತೆ ಅನ್ನುವಂಥ ಭರವಸೆ ನೀಡಿ ನಮ್ಮ ರಾಜ್ಯಕ್ಕೆ ಕಳಿಸ್ಕೊಡುತ್ತೆ. ಅದಾದ ನಂತರ ಪದಗ್ರಹಣ ಆಗುತ್ತೆ. 2023 ಮೇ 20ಕ್ಕೆ ಪದಗ್ರಹಣ ಆಗುತ್ತೆ. ಸಿದ್ದರಾಮಯ್ಯ DCM ಆಗ್ತಾರೆ, DK ಶಿವಕುಮಾರ್ ಅವರು DCM ಆಗ್ತಾರೆ. ಅದಾದ ನಂತರ 2 ವರ್ಷಗಳ ಕಾಲ ಸರಿಯಾಗಿ ಇತ್ತು, ಎಲ್ಲವೂ ಸರಿಯಾಗಿತ್ತು. ಗ್ಯಾರಂಟಿಗಳನ್ನ ಘೋಷಣೆ ಮಾಡೋದು, ಅಭಿವೃದ್ಧಿ ಕುಂಠಿತವಾದರೂ ಓಕೆ, ಸರ್ಕಾರ ಬಹುಮತ ಇದೆ, ಅಲ್ಲಿ ಯಾರು ಕೂಡ ಲಾಸ್ಟಿಕ, ಯಾರು ಕೂಡ ಆಪರೇಷನ್ ಕಮಲ ಆಗೋದಿತ್ತು, ಯಾರು ಕೂಡ ಒಂದು ಕಲ್ಲೆಸೆದು 4 ಜನ ಸೆಳೆಯೋದು ಯಾವುದು ಕೂಡ ಆಗ್ತಾ ಇರಲಿಲ್ಲ. ಆದರೆ 2 ವರ್ಷ ಕಂಪ್ಲೀಟ್ ಆಗ್ತದಂತೆ ಮತ್ತು 6 ತಿಂಗಳಿರುವಂತೆ DK ಶಿವಕುಮಾರ್ ಹೈಕಮಾಂಡ್ ಮೇಲೆ ಒಂದೊಂದೇ ಬಾಣವನ್ನು ಬಿಡಲಿಕ್ಕೆ ಶುರು ಮಾಡಿದ್ರು. ನಾನು ಮುಂದಿನ ಮುಖ್ಯಮಂತ್ರಿ ಅನ್ನೋದಾಗಲಿ ಅಥವಾ ಅಭಿಮಾನಿಗಳಿಂದ ಮುಂದಿನ CM DK ಅನ್ನೋದಾಗಲಿ ಎಲ್ಲವೂ ಹತ್ರ ಬರ್ತಾ ಇದ್ದಂತೆ DK ಶಿವಕುಮಾರ್ ಮತ್ತು DK ಶಿವಕುಮಾರ್ ಸಹೋದರ ಅಂತ DK ಸುರೇಶ್ ಅವರು ಹೈಕಮಾಂಡ್ಗೆ ನೆನಪು ಮಾಡಲಿಕ್ಕೆ ಶುರು ಮಾಡಿದ್ರು. ಯಾವಾಗಂದರೆ 2025 ಏಪ್ರಿಲ್ ಸುಮಾರಿಗೆ ಇನ್ನೂ 6 ತಿಂಗಳಿರುವಾಗಲೇ ಒಂದೊಂದೇ ಬಾಣಗಳನ್ನ ಬಿಟ್ಟು, ಇಲ್ಲ, ನಿಮ್ಮ ಮಾತು ನೆನಪಿಸಲು ಬಂದಿದ್ದೇನೆ, ನೀವು 2025 ನವೆಂಬರ್ಗೆ ನೀವು ಡೇಟನ್ನು ಕೊಟ್ಟಿದ್ರಿ, ಒಳ ಒಪ್ಪಂದ ಆಗಿದೆ ಎನ್ನುವಂಥ ಮಾತನ್ನು ಪರೋಕ್ಷವಾಗಿ ಹೇಳ್ತಾ ಇದ್ರು. ಎಲ್ಲವೂ ಕೂಡ ಸಿದ್ದರಾಮಯ್ಯನವರ ಬಣದಿಂದ ಇಲ್ಲ, ಹಾಗಿಲ್ಲ, ಏನೂ ಆಗಿಲ್ಲ, 5 ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಎಲ್ಲವೂ ಕೂಡ ಆ ಕಡೆಯಿಂದ ಟಾಂಗ್ ಮೇಲೆ ಟಾಂಗು, ಪ್ರತಿಕ್ರಿಯೆ ಮೇಲೆ ಪ್ರತಿಕ್ರಿಯೆ ಬರ್ತಾ ಇತ್ತು. ಎಲ್ಲದರಿಂದ ರೊಚ್ಚೆಗೆದ್ದ DK ಶಿವಕುಮಾರ್ ಅವರು ಇಂಗ್ಲೀಷ್ ವಾಹಿನಿಯೊಂದಕ್ಕೆ ಅದನ್ನು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟೇ ಬಿಟ್ಟರು. ನಮ್ಮ ಒಳಗೆ ಆಗಿರೋ ಒಂದು ಒಪ್ಪಂದ ಆಗಿದೆ, ಅದನ್ನು ಜನರಿಗೆ ಹೇಳಲಿಕ್ಕಾಗಲ್ಲ, ಒಂದಿನ ನನಗೆ ಬರಬೇಕಂತ ಪಾಲು ಬಂದೇ ಬರುತ್ತೆ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಾಗ ಆ ಒಳ ಒಪ್ಪಂದ ರಹಸ್ಯ ಹೊರಗೆ ಬಂದು ಹೋಗುತ್ತೆ. ಅದಾದ ನಂತರ 2 ಬಣಗಳಿಂದ ತಿಕ್ಕಾಟ, ವಾಗ್ವಾದ, ಅದು ಇದು ಎಲ್ಲ ಆಗುತ್ತೆ. ಅಂದರೆ ಒಂದು ಹಂತಕ್ಕೆ ಮಿತಿ ಮೀರಿ ಹೋಗಿ ಇನ್ನೇನು DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಓಪನ್ ಸ್ಟೇಟ್ಮೆಂಟ್ ಕೊಟ್ಟು ಬೀದಲ್ಲಿ ಜಗಳ ಆಡಬೇಕು, ಆ ಲೆವೆಲಿಗೆ ಬಂದಿರುತ್ತೆ. ಆದರೆ ಹೈಕಮಾಂಡ್ ಎಲ್ಲವನ್ನು ಪರಿಗಣನೆಗೆ ತೆಗೆದುಕೊಂಡು ಮತ್ತು ಅಂಥ ಕಾಲದಲ್ಲಿ ಏನೇನಾಯಿತು, ನವೆಂಬರ್ 20ಕ್ಕೆ ಏನಾದರೂ ಸಿದ್ದರಾಮಯ್ಯನವರು ಅಧಿಕಾರವನ್ನು ಬಿಟ್ಟು DK ಶಿವಕುಮಾರ್ ಅವರಿಗೆ ಕೊಟ್ಟಿರೋದು ಸಿದ್ದರಾಮಯ್ಯನವರ ನೈತಿಕ ಸೋಲಾಗತ್ತೆ. ನೋಡಿ, ಹೇಳಿದ ಡೇಟಿಗೆ ಸಿದ್ದರಾಮಯ್ಯನವರು ಸುಖ ಅಂದರೆ ಬಾಗಿಲಾಕೊಂಡು ಮನೆಗೆ ಹೋಗ್ಬಿಟ್ರು, ಹೈಕಮಾಂಡ್ ಒತ್ತಡಕ್ಕೆ ಬಾಗ್ಬಿಟ್ರು, DK ಶಿವಕುಮಾರ್ ಒತ್ತಡಕ್ಕೆ ಸಿದ್ದರಾಮಯ್ಯನವರು ಸೋತು ಹೋಗ್ಬಿಟ್ರು ಎನ್ನುವಂಥ ನೈತಿಕ ಸೋಲಾಗತ್ತೆ ಅನ್ನುವಂಥ ಕಾರಣಕ್ಕಾಗಿ ಸಿದ್ದರಾಮಯ್ಯನವ್ರನ್ನ ಪ್ಲ್ಯಾನ್ ಮಾಡ್ತಾರೆ, ಹೇಗಾದರೂ ಮಾಡಿ ಕೆಲವೊಂದು ದಿನಗಳನ್ನು ತಳ್ಳಬೇಕು. ಆ ಹೈಕಮಾಂಡ್ ಕೊಟ್ಟಿದ್ದ ಡೇಟ್ನ ವಿರುದ್ಧವಾಗಿ ಒಂದು 6 ತಿಂಗಳಾದರೂ ನಾನು ಮುಂದುವರಿಬೇಕು ಅನ್ನುವಂಥ ಪ್ಲ್ಯಾನ್ ಮಾಡಿ ಆನಂತರ ಕೊಡಲೇಬೇಕಾಗುತ್ತೆ. ಯಾಕಂದರೆ ಅದು ಕೊಡಲಿಲ್ಲ ಅಂದರೆ
ಜಗಜ್ಜಾಹೀರಾಗಿದೆ, ಒಪ್ಪಂದ ಆಗಿದೆ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಂಘಟನೆಯಿಂದ ಕೂಡ ಪಕ್ಷ ಗೆದ್ದಿದೆ. ಹಾಗಾಗಿ ಅವರಿಗೆ ಕೊಡಬೇಕಂತ ಪಾಲು ಕೊಡಲೇಬೇಕಂತ ದೃಷ್ಟಿಯಲ್ಲಿ ಸಿದ್ದರಾಮಯ್ಯನವರು ಕೂಡ ಒಂದು ಹಂತಕ್ಕೆ ರೆಡಿಯಾಗಿದ್ದರು. ಆದರೆ ಯಾವಾಗ ಡಿ ಕೆ ಶಿವಕುಮಾರ್ ಮುಂದಿನ ಸಿ ಎಂ ಎನ್ನುವಂಥ ಬಣ್ಣದ ಒಂದು ಸ್ವಲ್ಪ ಮುನ್ನೆಲೆಗೆ ಬಂತಲ್ಲ, ಆಗ ಸಿಟ್ಟಿಗಿದ್ದಂಥ ಸಿದ್ದರಾಮಯ್ಯನವರು ಏನಾದರೂ ಮಾಡಿ ಮತ್ತು 6 ತಿಂಗಳ ನಾನು ಅಧಿಕಾರವನ್ನು ಪಡೆಯಲೇಬೇಕು. ಒಂದು ವೇಳೆ 2025 ನವೆಂಬರ್ 20ಕ್ಕೆ ನಾನೇನಾದರೂ ನಿರ್ಗಮನ ಆದರೆ ಅದು ನನ್ನ ನೈತಿಕ ಸೋಲಾಗುತ್ತೆ, ನನ್ನ ನೈತಿಕ ಅಧಿಪತನವಾಗುತ್ತೆ, ನನ್ನ ಜನಪ್ರಿಯತೆಗೆ ಅದು ಒಂದು ಕಂಟಕವಾಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಹೇಗಾದರೂ ಮಾಡಿ 6 ತಿಂಗಳ ಕಾಲ ಮುಂದುವರಿಯಬೇಕೆನ್ನುವಂಥ ಒಂದು ದೃಷ್ಟಿಯಲ್ಲಿ ಜಾತಿ ಗಣಿತ ಲೆಕ್ಕಾಚಾರ ತರ್ತಾರೆ. ಅದಾದಂಥ ಬೇರೆ ಬೇರೆ ಲೆಕ್ಕಾಚಾರ ತರ್ತಾರೆ. ಕೊನೆಯಲ್ಲಿ ಕೊಟ್ಟಂಥ ಒಂದು ಮಾನದಂಡ ಅಂದರೆ ನಾನು ಕರ್ನಾಟಕದ ಅತ್ಯಂತ ಜಾಸ್ತಿ ಅವಧಿಗೆ ಮುಖ್ಯಮಂತ್ರಿಯಾದ ಹೆಗ್ಗಳಿಕೆ ಇರುವಂಥ ದೇವರಾಜು ಅರಸು ದಾಖಲೆಯ ಮುರಿಬೇಕು ಎನ್ನುವಂಥ ಒಂದು ಬಾಣವನ್ನು ಬಿಡ್ತಾರೆ. ಅಷ್ಟೊತ್ತಿಗೆ ಜಾತಿ ಗಣಿತ ಲೆಕ್ಕಾಚಾರವನ್ನು ಬಜೆಟ್ನಲ್ಲಿ ಅಥವಾ ಅಧಿವೇಶನದಲ್ಲಿ ಮಂಡನೆ ಮಾಡಬೇಕನ್ನೋ ಲೆಕ್ಕಾಚಾರ ಬರುತ್ತೆ. ಅದರ ಒಟ್ಟಿಗೆ ಜನವರಿ 6, 7 ಅಥವಾ 9ಕ್ಕೆ ಆ ಒಂದು ಇದು ಮುಗಿದಂದರೆ ಆ ಒಂದು ದಾಖಲೆಯು ಮುರಿಯುತ್ತೆ. ಅಷ್ಟಕ್ಕೆ ಬೇಕಾಗಿದ್ದು ಡಿ ಕೆ ಶಿವಕುಮಾರ್ ಅವರು ಜನವರಿ 9, ಜನವರಿ 20 ಅಷ್ಟರ ಹೊತ್ತಿಗೆ ಸಿದ್ದರಾಮಯ್ಯವರು ಬಿಟ್ಟುಕೊಡ್ತಾರೆ. ಆಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಒಂದು ಗಾಳಿ ಹರಿದಾಡುತ್ತೆ. ಆಗ ಮುನ್ನೆಲೆಗೆ ಬಂದಂಥ ಅವರು ಅಂದರೆ ಸಿದ್ದರಾಮಯ್ಯರ ಮಗನ ಅಂತ ಯತೀಂದ್ರ ಪದೇ ಹೇಳ್ತಾ ಇದ್ರು, ಇಲ್ಲ ಯಾವುದೇ ಕಾರಣಕ್ಕೂ ಹೈಕಮಾಂಡ್ ಯಾವುದೇ ಕಾರಣಕ್ಕೂ ಬದಲಾವಣೆ ಬಯಸಿಲ್ಲ. ಬದಲಾವಣೆ ಬಯಸೋದೇ ಆದರೆ ಈಗ ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯನವರಿದ್ದಾರೆ. ಮುಂದಿನ ಕಾಲದಲ್ಲಿ ದಲಿತ ಮುಖ್ಯಮಂತ್ರಿ ಆಗಲಿ, ಅದು ಪರಮೇಶ್ವರ್ ಆಗಲಿ ಅಥವಾ ಜಾರಕಿಹೊಳಿ ಆಗಲಿ ಅನ್ನುವಂಥ ಬಾಣವನ್ನು ಬಿಡ್ತಾರೆ. ಅಷ್ಟಕ್ಕೆ ಒಂದು ದಲಿತ ಮುಖ್ಯಮಂತ್ರಿ ಬಾಣವನ್ನು ಬಿಡ್ತಾರೆ. ಆಗಲೂ ಕೂಡ ಇಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಹೇಳ್ತಾನೆ ಇದ್ರು, ಇಲ್ಲ ನಾನು ಹೇಳ್ದಂಗೆ ಕೇಳಬೇಕು ಅಥವಾ ಪಕ್ಷ ನನ್ನ ಕರ್ನಾಟಕದ ಮಟ್ಟಿಗೆ ಯಾರು ಕೂಡ ಮಾತನಾಡಬಹುದು ಅನ್ನೋ ದೃಷ್ಟಿಯಲ್ಲಿ ಒಬ್ಬೊಬ್ಬರ ಮೇಲೆ ನೇರ ವಾಗ್ದಾಳಿಯನ್ನು ಮಾಡಿ KN ರಾಜಣ್ಣನವರನ್ನ ಕಿಕ್ಔಟ್ ಮಾಡಿ ಬಿಸಾಡ್ತಾರೆ. ಅಂದರೆ ಸಚಿವ ಸಂಪುಟದಿಂದ ಅದು ರಾಹುಲ್ ಗಾಂಧಿಯವರ ಹೇಳಿಕೆ ಮುಖಾಂತರ ಅಥವಾ ರಾಹುಲ್ ಗಾಂಧಿಯವರ ಹೇಳಿಕೆ ವಿರೋಧ ಮಾಡಿದೆ ಅನ್ನುವಂಥ ಮುಖಾಂತರ. ಆದರೆ ಅಲ್ಲಿಗೆ ಒಂದೊಂದೇ ಬಾಣವನ್ನು ಬಿಡ್ತಾರೆ. ಅಷ್ಟೊತ್ತಿಗೆ ಬಜೆಟ್ ಬರುತ್ತೆ. ಬಜೆಟ್ಗೂ ಮುನ್ನ ಒಂದು ಸಪ್ಲಿಮೆಂಟರಿ ಬಜೆಟನ್ನು ಡಿ ಕೆ ಶಿವಕುಮಾರ್ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಎನ್ನುವಂಥ ಮಾತು ಕೂಡ ಕೇಳಿ ಬಂತು. ಅದಕ್ಕೂ ಕೂಡ ಸೆಡ್ಡು ಹೊಡೆದಂಥ ಸಿದ್ದರಾಮಯ್ಯರು ಬಜೆಟ್ ಕೂಡ ಮಂಡನೆ ಮಾಡಿದ್ರು. ಆದರೆ ಹೈಕಮಾಂಡ್ ಮಟ್ಟಿಗೆ ಹೇಳೋದಾದರೆ ಹೈಕಮಾಂಡ್ ಇವರಿಗೆ ಸೂಚನೆ ಕೊಟ್ಟು ನೀವು ಇಬ್ಬರು ಕೂಡ ಸಮನ್ವಯತೆಯಿಂದ ಕೆಲಸ ಮಾಡಿ ಕರ್ನಾಟಕದ ಅಭಿವೃದ್ಧಿ ಮಾಡಬೇಕು. ಒಂದಿನ ಕಾಲ ಬರುತ್ತೆ, ಆವಾಗ ನಾನು ನಿರ್ಣಯವನ್ನು ಮಾಡ್ತೀವಿ. ಒಳ್ಳೆ ಕಾಲದ ದಿನ ನಾವೆಲ್ಲ ಡಿಸೈಡ್ ಮಾಡ್ತೇವೆ, ಯಾಕೆ ನೀವು ತಲೆ ಕೆಡಿಸ್ಕೊತೀರಿ, ನೀವು ಈಗ ಸದ್ಯದ ಕೆಲಸವನ್ನು ಮಾಡಿ ಅನ್ನುವಂಥ ಒಂದು ಮಾತನ್ನು ಹೇಳಿ ನೀವಿಬ್ಬರು ಕೂಡ ಮಾಧ್ಯಮದವರಿಗೆ ನೀವಿಬ್ಬರು ಕೂಡ ಗೆಳೆತನದಿದ್ವಿ ಅಥವಾ ಸಮನ್ವಯತೆಯಿಂದ ಇದ್ದೀರಿ ಅನ್ನುವಂಥ ಮಾತನ್ನು ಸ್ಪಷ್ಟಪಡಿಸಬೇಕು ಎನ್ನುವ ದೃಷ್ಟಿಯಲ್ಲಿ ಕೊಟ್ಟಾಗ ಆಗ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರನ್ನು ತಮ್ಮ ಮನೆಗೆ ಕರೆಸ್ಕೊಳ್ತಾರೆ. ಅಂದರೆ ಮುಖ್ಯಮಂತ್ರಿ ನಿವಾಸಕ್ಕೆ ಕರೆಸ್ಕೊಂಡು ಅಲ್ಲಿ ಇಡ್ಲಿಯನ್ನು ಸವಿತಾರೆ. ಅದೊಂದು ದೊಡ್ಡ ಸುದ್ದಿ ಆಗುತ್ತೆ. ಅದಾದ ನಂತರ ಮಾಧ್ಯಮಗೋಷ್ಠಿ ಮಾಡ್ತಾರೆ. ಅಲ್ಲೂ ಕೂಡ ಹೇಳ್ತಾರೆ, ಇಲ್ಲ ನಾವು ಎಲ್ಲೂ ಕೂಡ ಬೆಳಗಾಂ ಅಧಿವೇಶನಕ್ಕೆ ರೆಡಿ ಆಗ್ತಿದ್ವಿ ಹಾಗೆ ಹೀಗೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದಾದ ನಂತರ 2 ದಿನಗಳ ನಂತರ ಮಂಗಳವಾರ ದಿನ ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಸಿದ್ದರಾಮಯ್ಯನವರು ಬರ್ತಾರೆ. ಅಲ್ಲಿ ಚಿಕನ್ ಮತ್ತು ಇಡ್ಲಿ ಸವಿತಾರೆ. ನೋಡಿ ಯಾವ ಲೆವೆಲಿಗೆ ಅಂದರೆ ಸಿದ್ದರಾಮಯ್ಯನವರ 40-50 ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ಒಬ್ಬರ ಮನೆಗೂ ಕೂಡ ಊಟಕ್ಕೆ ಹೋದವರಲ್ಲ, ತಮ್ಮ ಮನೆಗೆ ಹೋಗ್ತಾರೆ ಅಥವಾ ಯಾವುದೋ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ರೆ ರಾಜಕೀಯ ವಿಷಯವಾಗಿ ಯಾವುದು ಡಿ ಕೆ ಶಿವಕುಮಾರ್ ಮಗಳ ಮದುವೆ ಆಯ್ತಾ ಸಿದ್ದರಾಮಯ್ಯ ಬರ್ತಾರೆ, ಯಡಿಯೂರಪ್ಪನವ್ರ ಮನೆ ಫಂಕ್ಷನ್ ಆಯ್ತಾ ಅವರು ಬರ್ತಾ ಇದ್ರೆ ರಾಜಕೀಯ ವಿಷಯವಾಗಿ ಸರೆಂಡರ್ ಆಗುವ ರೀತಿಯಲ್ಲಿ ಅಥವಾ ಹೈಕಮಾಂಡ್ ಮಾತನ್ನು ಕೇಳಿ ಮತ್ತೊಬ್ಬ ರಾಜಕೀಯ ಮುಖಂಡನ ಮನೆಗೆ ಅಂದರೆ ತಮ್ಮದೇ ಪಕ್ಷದರಾದರೂ ಕೂಡ ರಾಜಕೀಯ ಪಕ್ಷದ ಮುಖಂಡನ ಜೊತೆಗೆ ಸಂಧಾನಕ್ಕೆ ಹೋದವರಲ್ಲ. ಅಲ್ಲಿಗೆ ಒಂದು ಸ್ಪಷ್ಟ ಆಗುತ್ತೆ, ಸಿದ್ದರಾಮಯ್ಯನವರು ಸ್ಮೂತ್ ಆಗಿ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಸ್ಮೂತ್ ಟ್ರಾನ್ಸಿಷನ್ ಮಾಡಬೇಕೆನ್ನುವಂಥ ಸ್ಪಷ್ಟ ಒಂದು ಸಂದೇಶ ಸಿದ್ದರಾಮಯ್ಯನವರಿಗೆ ಬರುತ್ತೆ. ಅದಾದ ನಂತರ ಎಲ್ಲವೂ ಆಗುತ್ತೆ, ಬಜೆಟ್ ಆಗುತ್ತೆ. ಬಜೆಟ್ ಆದ ನಂತರ ಪಂಚರಾಜ್ಯದ ಚುನಾವಣೆ ಆಗುತ್ತೆ. ಅವಾಗ ಹೇಳ್ತಾರೆ ಹೈಕಮಾಂಡ್, ಪಂಚರಾಜ್ಯದ ಚುನಾವಣೆಗೆ ನೀವೆಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸಬೇಕು. ಡಿ ಕೆ ಶಿವಕುಮಾರ್ ಅವ್ರನ್ನ ಅಸ್ಸಾಂ ಚುನಾವಣೆಗೆ ಉಸ್ತುವಾರಿ ಆಗುತ್ತೆ ಮತ್ತು ಸಿದ್ದರಾಮಯ್ಯ ಮತ್ತು ಕರ್ನಾಟಕದ ಅನೇಕ ಲೀಡರ್ ಇನ್ಕ್ಲೂಡಿಂಗ್ ಜಮೀರ್ ಅಹಮದ್ ಅವರನ್ನ ಕೇರಳ ಕಳಿಸುತ್ತೆ. ಚುನಾವಣೆಯಲ್ಲಿ ಎಲ್ಲವೂ ಕೂಡ ಒಳ್ಳೆಯ ಫಲಿತಾಂಶ ಬರುತ್ತೆ. ಇದೀಗ ಕಾಲ ಕೂಡಿ ಬಂದಿದೆ. ಸಿದ್ದರಾಮಯ್ಯನವ್ರ ಹತ್ರ ಮತ್ತೆ ನನಗೆ ಅಧಿಕಾರ ಬೇಕು, 6 ತಿಂಗಳು ಬೇಕು, 8 ತಿಂಗಳು ಬೇಕು ಅನ್ನೋದಕ್ಕೆ ಯಾವುದೇ ಉತ್ತರ ಇಲ್ಲ. ಹೈಕಮಾಂಡ್ ನೇರವಾಗಿ ಕೇಳಿದ್ರು ಕೂಡ ನಿಮಗೆ ಅಧಿಕಾರ ಬೇಕು, ನೀವು ಪಕ್ಷವನ್ನು ಹೇಗೆ ಸಂಘಟನೆ ಮಾಡ್ತೀರಿ, ಪಕ್ಷ ಉಳಿಬೇಕಂದ್ರೆ ನಿಮಗೆ ಅಧಿಕಾರ ಕೊಟ್ಟರೆ ನಿಮ್ಮ ಹತ್ರ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಕೇಳಿದಾಗ ಸಿದ್ದರಾಮಯ್ಯನವ್ರ ಹತ್ರ ಮತ್ತೆ ಮುಂದೆ ನನಗೆ ಅಧಿಕಾರ ಬೇಕು ಅನ್ನೋದಕ್ಕೆ ಯಾವುದೇ ಸ್ಪಷ್ಟ ಉತ್ತರ ಇಲ್ಲ. ಹೀಗಾಗಿ ಪಕ್ಷದ ಸಂಘಟನೆಯ ದೃಷ್ಟಿಯಿಂದ, ಪಕ್ಷದ ಉಳಿವಿನ ದೃಷ್ಟಿಯಿಂದ, 2022 ಚುನಾವಣೆ ದೃಷ್ಟಿಯಿಂದ ಇದೀಗ ಸಿದ್ದರಾಮಯ್ಯನವರ
ನಿವೃತ್ತಿ ಆಗಲೇಬೇಕಾಗಿದೆ. ಅಂದರೆ ನೀವು ಸಿದ್ದರಾಮಯ್ಯನವರು ರಾಜೀನಾಮೆ ಅಂದ ಕೂಡ ಸಿದ್ದರಾಮಯ್ಯನವರು ಕಿಕ್ಔಟ್ ಮಾಡು, ಸಿದ್ದರಾಮಯ್ಯನವ್ರನ್ನ ಹೊರ ಕಳಿಸೋದಲ್ಲ. ಸಿದ್ದರಾಮಯ್ಯನವರು ಸ್ವಯಂ ನಿವೃತ್ತಿಯನ್ನು ಪಡ್ಕೊಳ್ತಾರೆ. ಮೊನ್ನೆ ತುಮಕೂರಿನಲ್ಲಿ ಒಂದು ಸಮಾವೇಶ ಆಯಿತು, ಅಲ್ಲಿ ದೊಡ್ಡದಾದಂಥ ಕಾರ್ಯಕ್ರಮ ಇತ್ತು, ಲಕ್ಷಾಂತರ ಜನ ಭಾಗವಹಿಸಿದ್ರು. ಅದು ಒಂದು ಸೆಂಡಪ್ ಅಂತ ಹೇಳ್ಬೋದು. ಹೀಗಾಗಿ ಸಿದ್ದರಾಮಯ್ಯನವರು ರಾಜೀನಾಮೆ ಖಚಿತ ಆಗ್ತಿದೆ. ಕೆಲವೇ ದಿನಗಳಲ್ಲಿ ರಾಜೀನಾಮೆ ಪಡ್ಕೊಳ್ಳಲೇಬೇಕಾಗತ್ತೆ. ಜೊತೆಗೆ ಈಗ ಆಗ್ತಾ ಇರುವಂಥ ರಾಜಕೀಯ ಬೆಳವಣಿಗೆ 30ರಿಂದ 40 MLAಗಳು ತಮಗೆ ಸಚಿವ ಸಂಪುಟ ಪುನರಚನೆ ಆಗಲೇಬೇಕೆನ್ನುವಂಥ ಒಂದು ಹಠವನ್ನು ಹಿಡಿದಿದ್ದಾರೆ. ಈಗಾಗಲೇ ಡೆಲ್ಲಿ ಕೂಡ ಹೋಗಿದ್ದಾರೆ. ಅದರಲ್ಲೂ ಯಾರು ಸಚಿವರಾಗಿದ್ದಂಥವ್ರೆ ಕೃಷ್ಣ ಬೈರೇಗೌಡ ಕೂಡ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಅದರ ಅರ್ಥ ಇಷ್ಟೇ, ಈಗ ಸಚಿವ ಸಂಪುಟ ಪುನರಚನೆಯಾಗುತ್ತೋ ಅಥವಾ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೋ, ಆದರೆ ನಮ್ಮ ಮಂತ್ರಿ ಪಟ್ಟವನ್ನಾದರೂ ನಮ್ಗೆ ಉಳಿಸ್ಕೊಡಿ ಅನ್ನುವಂಥ ಒಂದು ಬೇಡಿಕೆಯಿಂದ ಕೆಲವರು ಮಂತ್ರಿಗಳು ಹೋದರೆ, ಕೆಲವರು ಸಚಿವರು ನಮಗೆ ಮಂತ್ರಿ ಪಟ್ಟವನ್ನು ಕೊಡಬೇಕು ಅನ್ನೋದಷ್ಟೇ ಇದೀಗ ದೆಹಲಿಯ ಬಾಗಿಲನ್ನು, ಹೈಕಮಾಂಡ್ ಬಾಗಿಲನ್ನು ತಡ್ತಾ ಇದ್ದಾರೆ ಮತ್ತು ದೆಹಲಿಗೆ ಬೀಡು ಬಿಡುವಂಥ ಎಲ್ಲ ಸಾಧ್ಯತೆ ಮತ್ತು ಅದರ ಒಂದು ಮೂಮೆಂಟ್ ಕೂಡ ಕಾಣ್ತಾ ಇದೆ. ಆದರೆ ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ? 8 ವರ್ಷಗಳ ಕಾಲ 2013ರಿಂದ 2018 ತನಕ 5 ವರ್ಷಗಳ ಕಾಲ ಪ್ರಶ್ನಾತೀತ ನಾಯಕರಾಗಿ ಬೆಳೆದಂಥವರು, ಮುಖ್ಯಮಂತ್ರಿ ಆದಂಥವರು ಸಿದ್ದರಾಮಯ್ಯ. ಅದಾದ ನಂತರ ಒಂದೂವರೆ ವರ್ಷಗಳ ಕಾಲ ಕುಮಾರಸ್ವಾಮಿ ನೇತೃತ್ವದಲ್ಲೂ ಕೂಡ ಸಿದ್ದರಾಮಯ್ಯನವರ ಒಂದು CLP ನಾಯಕರಾಗಿದ್ದರು. ಆಗಲೂ ಕೂಡ ಅಧಿಕಾರವನ್ನು ಒಂದು ಹಂತಕ್ಕೆ ಅನುಭವಿಸಿದ್ರು. ಅದಾದ ನಂತರ 2023ರಿಂದ 2026 ಸರಿಸುಮಾರು 3.25% ನಂತರ 75% ಆಫ್ ದ 5 years ಆಡಳಿತ ಆಗಿದೆ. ಮುಂದೆ ಅಧಿಕಾರ ಮಾಡಬೇಕು ಅನ್ನೋದಕ್ಕೆ ಅಧಿಕಾರ ಮಾಡದೆ ಏನಾಗುತ್ತೆ ಅದರ ಉತ್ತರ ಸಿದ್ದರಾಮಯ್ಯನವ್ರ ಹತ್ರ. ಹೀಗಾಗಿ ಸಿದ್ದರಾಮಯ್ಯನವರು ಒಂದು ಲೆವೆಲ್ ಬೆಂಡ್ ಆಗಿದ್ದಾರೆ. ನಾನು ಈಗ ನಿವೃತ್ತಿ ಆದರೆ ಒಂದು ಮರ್ಯಾದೆ ಉಳಿಯುತ್ತೆ. ಒಂದು ವೇಳೆ ನಾನು 5 ವರ್ಷ ನಾನೇ CM ಆಗಿದ್ಕೊಂಡು ಪಕ್ಷ ಹೀನಾಯವಾಗಿ ಸೋತ್ರೆ ಅದು ನನ್ನ ರಾಜಕೀಯ ಭವಿಷ್ಯಕ್ಕೆ ಕಂಟಕವಾಗುತ್ತೆ. ಒಂದು ವೇಳೆ ನಾನು ರಿಜೈನ್ ಮಾಡಿ ಮತ್ತೊಬ್ಬ ರಾಜಕೀಯ ನಾಯಕ ಮುಖ್ಯಮಂತ್ರಿ ಆದರೂ ಕೂಡ 2028 ಇಲೆಕ್ಷನ್ ಸೋತರೂ ಕೂಡ ಅದು ನನಗೆ ಒಂದು ಬಲ ಬಂದಂಗೆ ಆಗುತ್ತೆ. ಒಂದು ವೇಳೆ ಸಿದ್ದರಾಮಯ್ಯನವರು ಇದ್ದರೆ ಈ ಥರ ಹೀನಾಯ ಸೋಲು ಆಗ್ತಾ ಇರಲಿಲ್ಲ. ಇದು ಮಕ್ಕಡೆ ಮಲ್ಲು ಕಾಂಗ್ರೆಸ್ಸು ಸಿದ್ದರಾಮಯ್ಯನವರಿಂದ ಪಟ್ಟವನ್ನು ತಪ್ಪಿಸಿದ್ದಕ್ಕೆ ಕಾರಣ ಎನ್ನುವುದು ಕೂಡ ಅರಿವಾದಾಗ ಅದು ಮತ್ತೊಂದು ಕೂಡ ಸಿದ್ದರಾಮಯ್ಯನವರಿಗೆ ಒಂದು ಹಂತಕ್ಕೆ ಗೆಲುವಾಗುತ್ತೆ. ಹೀಗಾಗಿ ಸಿದ್ದರಾಮಯ್ಯನವರು ಬಿಟ್ಕೊಡ್ಲಿಕ್ಕೆ ನೈತಿಕವಾಗಿ ರೆಡಿ ಇದ್ದಾರೆ. ಆದರೆ ಈಗ ಆಗ್ತಿರುವಂಥ ಕೆಲಸ ಅಂದರೆ ಯಾವ ಮಿನಿಸ್ಟ್ರಿಗಳ ಹುದ್ದೆಯನ್ನು ಕಸಿದುಕೊಳ್ಳಲಾಗತ್ತೆ, ಯಾವ ಹೊಸ MLAಗೆ ಸಚಿವ ಸ್ಥಾನವನ್ನು ಕೊಡಲಾಗತ್ತೆ. ಸಿದ್ದರಾಮಯ್ಯನವರು ಆಪ್ತರಾಗಿರುವಂಥ KN ರಾಜಣ್ಣನವರಿಗೆ ಮಂತ್ರಿ ಪಟ್ಟ ಕೊಡ್ತಾರೆ, ಮಹದೇವಪ್ಪ ಅವರಿಗೆ ಮಂತ್ರಿ ಪಟ್ಟ ಇರ್ತಾರ ಅಥವಾ ಕಸ್ಕೊಳ್ತಾರ, ಬೈರೇಗೌಡರಾಗಿರ್ಬೋದು, MB ಪಾಟೀಲ್ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಇರಬಹುದು. ಯಾಕಂದರೆ ಅವರು ಪಕ್ಷದ ಅಧ್ಯಕ್ಷರಾದ ನಂತರ ಅವರು ಸ್ವಯಂ ನಿವೃತ್ತಿ ಆಗ್ತಾರೆ ಸಚಿವ ಸಂಪುಟದಿಂದ ಎನ್ನುವಂಥ ಮಾತನ್ನು ಸ್ವತಃ ಅವರು ಹೇಳಿದ್ದಾರೆ. ಹೀಗಾಗಿ ಅನೇಕ ಸಿದ್ದರಾಮಯ್ಯನವರ ಬಣದ ಮಂತ್ರಿಗಳು ತಮಗೆ ಮಂತ್ರಿ ಪಟ್ಟ ಇರಬೇಕು ಮತ್ತು ಮುಂದುವರಿಸಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ. ಅದರ ತರುವಾಯವಾಗಿ ಸಿದ್ದರಾಮಯ್ಯನವರು ಕೂಡ ಹೈಕಮಾಂಡ್ ಮುಂದೆ ಕೆಲವೊಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಅದು ಯತೀಂದ್ರ ಅವರಿಗೆ ಮಿನಿಸ್ಟರ್ ಪೋಸ್ಟ್ ಆಗಿರ್ಬೋದು ಅಥವಾ ತಮ್ಮ ಆಪ್ತರಿಗೆ ಸಚಿವ ಸಂಪುಟದ ಸ್ಥಾನವನ್ನು ಕಲ್ಪಿಸೋದಾಗಿರ್ಬೋದು, ಎಲ್ಲವೂ ಕೂಡ ಒಂದು ಹಂತಕ್ಕೆ ಲೆಕ್ಕಾಚಾರ ಆಗ್ತಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ 10-15 ದಿನಗಳ ಒಳಗಾಗಿ ಸರ್ಕಾರದ ಮುಖ್ಯಮಂತ್ರಿಗಳು ಸ್ವಯಂ ನಿವೃತ್ತಿ ಆಗ್ತಾರೆ. ಅಷ್ಟಕ್ಕೆ ಕರ್ನಾಟಕದಲ್ಲಿ ಈ ಸರ್ಕಾರ ಡಿಜಾಲ್ವ್ ಆಗುತ್ತೆ. ಅದು ಪುನರಚನೆ ಅಲ್ಲ, ಅದು ಸರ್ಕಾರ ಮಂತ್ರಿ ಅಂದರೆ ಮುಖ್ಯಮಂತ್ರಿ ಬದಲಾವಣೆ. ಏನಾದರೂ ಸಚಿವ ಸಂಪುಟ ಪುನರಚನೆ ಆದರೆ ಆಗ ಮುಖ್ಯಮಂತ್ರಿ ಬೀಳಲ್ಲ, ಮುಖ್ಯಮಂತ್ರಿ ರಿಜೈನ್ ಮಾಡಬೇಕಾಗಲ್ಲ. ಕೆಲವೊಂದು ಮಂತ್ರಿಗಳನ್ನು ತೆಗೆದು ಕೆಲವೊಂದು ಮಂತ್ರಿಗಳನ್ನು ಅಲ್ಲಿ ಸೇರ್ಪಡೆ ಮಾಡ್ತಾರೆ. ಆದರೆ ಇದು ಮುಖ್ಯಮಂತ್ರಿಯ ಬದಲಾವಣೆ. ಒಂದು ಕ್ಷಣದಲ್ಲಿ ಒಬ್ಬ ಮುಖ್ಯಮಂತ್ರಿ ಆದವನು ಸರ್ಕಾರದ ಭಾಗವಾಗಿದ್ದವರು ಒಂದು ರಿಜೈನ್ ಮಾಡಿದ್ರೆ ಅಲ್ಲಿಗೆ ಸರ್ಕಾರವೇ ಬಿದ್ದು ಹೋಗುತ್ತೆ ಮತ್ತು ಹೊಸ ಸರ್ಕಾರಕ್ಕೆ ಹೊಸ ಮುಖ್ಯಮಂತ್ರಿ ಆಗ್ತಾರೆ, ಹೊಸ ಸರ್ಕಾರ ಬರ್ತದೆ. ಇದು ಕಾಂಗ್ರೆಸ್ ಸರ್ಕಾರ ಆದರೂ ಕೂಡ ಹೊಸ ಮುಖ್ಯಮಂತ್ರಿ ಆಗ್ತಾರೆ ಮತ್ತು ಆ ಮುಖ್ಯಮಂತ್ರಿಯ ಅಧೀನದಲ್ಲಿ ಕ್ಯಾಬಿನೆಟ್ ಕೂಡ ರಚನೆಯಾಗುತ್ತೆ. ಈ ಹಂತಕ್ಕೆ ಕರ್ನಾಟಕದಲ್ಲಿ CM ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಿಜೈನ್ ಮಾಡುವಂಥ ಎಲ್ಲ ಸನ್ನಿವೇಶ ಹತ್ತಿರ ಆಗ್ತಿದೆ. ಆದರೆ ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ ಆಗ್ತಾರಾ ಅಥವಾ ಪರಮೇಶ್ವರ್ ಹೆಸರು ಮುಂಚೂಣಿಯಲ್ಲಿದೆ ಅಥವಾ ಇದೇ 2026 ಜೂನ್ 25ಕ್ಕೆ ಖರ್ಗೆ ಅವರ ರಾಜ್ಯಸಭಾ ಸದಸ್ಯತ್ವ ಕೂಡ ಮುಗಿತಾ ಬಂದಿದೆ. ಹಾಗಾಗಿ ದಲಿತ ಮುಖ್ಯಮಂತ್ರಿ ಆಗಲೇಬೇಕು ಎನ್ನುವಂಥ ಕೂಗು ಎಬ್ಬಿಸಿದಂಥ ಕರ್ನಾಟಕದ ಬೇರೆ ಬೇರೆ ಜನಪ್ರತಿನಿಧಿಗಳು ಅಥವಾ ವಲಯಗಳು ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಕೊಡಬೇಕೆನ್ನುವಂಥ ದುಂಬಾಲು ಮತ ಬೀಳುತ್ತಾ. ಆದರೆ ಇವೆಲ್ಲವನ್ನ ಬದಿಗೊತ್ತಿ ಒಕ್ಕಲಿಗ ನಾಯಕರಾಗಿರುವಂಥ DK ಶಿವಕುಮಾರ್ ಅವರನ್ನ ಮತ್ತು ಪಕ್ಷನಿಷ್ಠ ಸಿಪಾಯಿ ಆಗಿರುವಂಥ DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡ್ತಾರೆ. ಎಲ್ಲವೂ ಕೂಡ ಕೆಲವೇ ದಿನಗಳಲ್ಲಿ ರಾಜಕೀಯ ಅಲ್ಲೋಲ ಕಲ್ಲೋಲ, ಸ್ಥಾನ ಪಲ್ಲಟ, ಮುಖ್ಯಮಂತ್ರಿ ಬದಲಾವಣೆ, ಸಚಿವ ಸಂಪುಟದ ಬದಲಾವಣೆ, KPCC ಅಧ್ಯಕ್ಷರ ಬದಲಾವಣೆ, ಮುಂದಿನ 10 ದಿನಗಳ ನಂತರ ಮತ್ತೊಂದು 20 ದಿನ ರಾಜಕೀಯದ ಕರ್ನಾಟಕ ರಾಜ್ಯದಲ್ಲಿ ಕಂಡು ಕೇಳಿರಿಯದ ಬದಲಾವಣೆಯಾಗುತ್ತೆ. ಇಲ್ಲಿ ತನಕ ನಾವು ಹೇಳ್ತಿ ಬಂದಿದ್ದು, ಆದರೆ ಡೇಟ್ ಫಿಕ್ಸು ಅದು ಇದು ಆಗಿರಲಿಲ್ಲ. ಅದು ಇದೀಗ ಎಲ್ಲವೂ ಕೂಡ ಸನ್ನಿಹಿತವಾಗಿದೆ. ಮುಂದಿನ ಕೆಲವೇ ದಿನಗಳಲ್ಲಿ ಎಲ್ಲವೂ ಕೂಡ ಸ್ಪಷ್ಟ ಉತ್ತರ ಸಿಗುತ್ತೆ. ಆ್ಯಸ್ ಯೂಸ್ವಲ್ ಖರ್ಗೆ ಅವರು ಹೇಳಿದಂತೆ ಒಳ್ಳೆಯ ದಿನಕ್ಕಾಗಿ ಕಾದು ಇದ್ದೇವೆ ಮತ್ತು ಎಲ್ಲವೂ ಕೂಡ ಸರಿಯಾಗುತ್ತೆ ಅನ್ನುವಂಥ ಹೇಳಿಕೆ ಇದೆಯಲ್ಲ, ಆ ಹೇಳಿಕೆ ಸದ್ಯದಲ್ಲಿ ಬಿಡುಗಡೆಯಾಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಸಿದ್ದರಾಮಯ್ಯನವರ ರಾಜೀನಾಮೆ ಇದೀಗ ಖಚಿತವಾಗ್ತಿದೆ. ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ ಆಗ್ತಾರಾ ಅಥವಾ ಬೇರೆ ಆಗ್ತಾರಾ, ಇದು ಈಗ ಸದ್ಯಕ್ಕೆ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.